ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ SSLC ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಮಂಡ್ಯ ನ್ಯಾಯಾಲಯದಲ್ಲಿ ಗೌರ್ಮೆಂಟ್ ಹುದ್ದೆಗಳನ್ನು ಕರೆಯಲಾಗಿದೆ. ಸೊ ಅದಕ್ಕೆ ಸಂಬಂಧಿಸಿದಂಥ ಇದೊಂದು ಆದೇಶ. ಸೊ ಅಪ್ಲಿಕೇಶನ್ಸ್ ಆರಂಭವಾಗಲು ಈಗಾಗಲೇ 3ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಮಂತ್ 3ನೇ ತಾರೀಕಿಗೆ ಕೊನೆಯ ದಿನಕ್ಕಿದೆ. ಅಂದರೆ 3/6/2024ಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಅಪ್ಲಿಕೇಶನ್ ಇವಾಗ ಸ್ಟಾರ್ಟ್ ಆಗಿ ಒಂದು 3 ಡೇಸ್ ಆಗಿದೆ. ಸೊ ಅಪ್ಲಿಕೇಶನ್ ಹಾಕಬೇಕಂದ್ರೆ ಡಿಸ್ಕ್ರಿಪ್ಷನ್ದಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೇನೆ. ಇದಕ್ಕೆ ಡೈರೆಕ್ಟ್ ನೀವು ಕ್ಲಿಕ್ ಮಾಡ್ಕೊಂಡು ಹೋಗಿ ಅಪ್ಲಿಕೇಶನನ್ನು ಕೂಡ ಹಾಕ್ಬೋದು. ಸೊ ಅಪ್ಲಿಕೇಶನ್ ಹುದ್ದೆ ವಿವರ ಈ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿನ ಕೊಡಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹುದ್ದೆ ವಿವರ ಏನಿದೆ ಅಂತಂದರೆ ಇಲ್ಲಿ 41 ಹುದ್ದೆಗಳಿದ್ದಾವೆ. ಹೆಸರು ಜವಾನರು, ಓಕೆ, ಅಂದರೆ P1 ಅಂತ ಕರಿತೀವಿ. ಸೊ ಇಲ್ಲಿ ಸ್ಯಾಲ್ರಿ ಸ್ಟಾರ್ಟಿಂಗ್ 17,000ದಿಂದ ಹಿಡಿದು 28,950 ರೂಪಾಯಿ ತನಕ ಸ್ಯಾಲ್ರಿ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಹುದ್ದೆಗಳ ವಿವರಣೆ ಅಂದರೆ ವರ್ಗೀಕರಣ ಯಾವ ರೀತಿ ಮಾಡಿದ್ದಾರೆ ಅಂದರೆ ಪರಿಶಿಷ್ಟ ಜಾತಿ SCಗೆ 7, ಸಾಮಾನ್ಯ 18, STಗೆ 4, ಪ್ರವರ್ಗ 1ಕ್ಕೆ 2, 2Aಗೆ 6, 2Bಗೆ 2, 3Aಗೆ 1 ಮತ್ತು 3Bಗೆ 1, ಒಟ್ಟು 41 ಹುದ್ದೆಗಳನ್ನು ಕೊಡಲಾಗಿದೆ. ಸೊ ಶೈಕ್ಷಣಿಕ ವಿದ್ಯಾರ್ಥಿ ವೆರಿ ಇಂಪಾರ್ಟೆಂಟ್. ಇಲ್ಲಿ SSLC ಕಂಪ್ಲೀಟ್ ಆಗಿರಬೇಕು, ಪಾಸ್ ಆಗಿದ್ರೆ ಸಾಕು, ಎಷ್ಟೇ ಪ್ರೆಸೆಂಟ್ ಇರಬೇಕಂತಿಲ್ಲ. ಆಮೇಲೆ SSLC CBSE ICSC ಈ ಥರ ಇದ್ದರೂ ಕೂಡ ನೀವು ಅಪ್ಲಿಕೇಬಲ್ ಆಗ್ತೀರಾ, ಅಪ್ಲಿಕೇಶನನ್ನು ಕೂಡ ಹಾಕ್ಬೋದು. ಆಮೇಲೆ NISದಲ್ಲಿ ನಡೆಸಿರುವಂಥ NIS ಮುಖಾಂತರ ಕೂಡ ಏನಾದರೂ ಎಕ್ಸಾಮನ್ನು ನೀವು ಬರೆದಿದ್ದರೆ ಅವರು ಕೂಡ ಅರ್ಹತೆ ಇರ್ತಾರೆ. ಆಯ್ಕೆ ವಿಧಾನ ಹೆಂಗೆ ಮಾಡ್ತಾರೆ ಅಂತಂದರೆ ಇಲ್ಲಿ SSLCಯಲ್ಲಿ ಪಡೆದಿರುವಂತಹ ಅಂಕಗಳ ಆಧಾರದ ಮೇಲೆ ಸೊ ಸಂದರ್ಶನಕ್ಕೆ ಕರೆಯಲಾಗದು. ಅಂದರೆ ಒಂದು ಹುದ್ದೆಗೆ 10 ಜನ ಅಂತ ಲೆಕ್ಕದಲ್ಲಿ ಕರೀತಾರೆ. ಸೊ ಇಲ್ಲಿ ಪರ್ಸೆಂಟೇಜ್ ಆಧಾರದ ಮೇಲೆ ನಿಮಗೆ ಸಂದರ್ಶನಕ್ಕೆ ಕರೀತಾರೆ. ಅಂದರೆ ಇಂಟ್ರ್ಯೂ ಮಾಡ್ತಾರೆ, ಇಂಟ್ರ್ಯೂ ಮುಖಾಂತರ ನಿಮಗೆ ಸೆಲೆಕ್ಷನ್ ಮಾಡ್ಕೊತಾರೆ. ಅದಾದ ಮೇಲೆ ವಯಸ್ಸಿನ ಮಿತಿ ಮಿನಿಮಮ್ 18 ವರ್ಷ ಆಗಿರಬೇಕು. ಮತ್ತು ಮ್ಯಾಕ್ಸಿಮಮ್ ಗರಿಷ್ಠ ವಯಸ್ಸು ಅಂತಂದರೆ ಎಷ್ಟು? ಸಾಮಾನ್ಯ 35 ವರ್ಷ, 2A 2B 3Aಗೆ 38 ವರ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 40 ವರ್ಷ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಸಡಿಲಿಕೆಯನ್ನು ಕೂಡ ಕೊಡಲಾಗಿದೆ. ಆ್ಯಸ್ ಪರ್ ದ ಸರ್ಕಾರ ರಾಜ್ಯ ಸರ್ಕಾರದ ನಿಯಮಾನುಸಾರ ಸಡಿಲಿಕೆಯನ್ನು ಕೂಡ ಕೊಡ್ತೀವಿ ಅಂತ. ಅರ್ಜಿಯನ್ನು ಅಪ್ಲೈ ಮಾಡಲಿಕ್ಕೆ ಫೀಸ್ ಎಷ್ಟಿರುತ್ತೆ? ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. 2A 2B 3A 3B ಅಭ್ಯರ್ಥಿಗಳಿಗೆ 150 ರೂಪಾಯಿ. SC ST ಪ್ರವರ್ಗ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿರುತ್ತೆ, ಯಾವುದೇ ಥರಂಥ ಫೀಸ್ ಇರೋದಿಲ್ಲ. ಸೊ ನೀವು ಆನ್ಲೈನ್ ಮುಖಾಂತರ ಈ ಒಂದು ಪಾವತಿಯನ್ನು ಮಾಡಬೇಕಾಗತ್ತೆ. 4/6/2026 ಒಳಗಡೆ ನೀವು ಪಾವತಿಯನ್ನು ಮಾಡ್ಬೋದು. ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್ ಥ್ರೂ ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಹೋಗಿ ಕ್ಲಿಕ್ ಮಾಡಿ ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಇದಕ್ಕೆ ಮುಂದಿನ ತಿಂಗಳು 6ನೇ ತಿಂಗಳಿಗೆ ಕೊನೆಯ ದಿನಾಂಕ ಇರುತ್ತೆ. ಜಸ್ಟ್ ನೀವು ಫೋಟೋ ಸಿಗ್ನೇಚರ್ ಒಂದು ಅಪ್ಲೋಡ್ ಮಾಡಬೇಕಾಗತ್ತೆ. ಉಳಿಕಿದ್ದೆಲ್ಲನೂ ಕೂಡ ನೀವು ಜಸ್ಟ್ ಎಂಟ್ರಿ ಮಾಡಬೇಕಾಗತ್ತೆ. ಇದರಲ್ಲಿ ಅಪ್ಲೋಡ್ ಫೋಟೋ ಸಿಗ್ನೇಚರ್ ಮಾತ್ರ ಇರುವಂಥದ್ದು. ಆಮೇಲೆ ನಿಮಗೆ ಜಾತಿ ಆದಾಯ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರುವಂಥ ಒಂದು ಡಾಕ್ಯುಮೆಂಟ್ ಏನೇನು ಬೇಕಂತಂದರೆ SSLC ಅಂಕಪಟ್ಟಿ ಬೇಕು, ಆಮೇಲೆ ಜಾತಿ ಪ್ರಮಾಣ ಪತ್ರಗಳು ಬೇಕು, ಗ್ರಾಮೀಣ ಪ್ರಮಾಣ ಪತ್ರ ಮತ್ತು ಕನ್ನಡ ಮೀಡಿಯಂ ಪ್ರಮಾಣ ಪತ್ರಗಳು, ಅಂಗವಿಕಲರಿದ್ದರೆ ಅಂಗವಿಕಲರು ಇವೆಲ್ಲ, ಮತ್ತು ಹೈದರಾಬಾದ್ ಕರ್ನಾಟಕ ಇದ್ದರೆ ಹೈದರಾಬಾದ್ ಕರ್ನಾಟಕ, ನಿಮ್ಗೆ ಯಾವೆಲ್ಲ ಅರ್ಹತೆಗಳು ಇದ್ದಾವೆ ಅಂದರೆ ನಿಮಗೆ ಕೋಟಾ ಅಡಿಯಲ್ಲಿ ಬಯಸಿದರೆ ಅವುಗಳನ್ನು ನೀವು ಇಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇದು ಒಂದಷ್ಟು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಥ್ಯಾಂಕ್ ಯು.